ಜೈ ಶ್ರೀಮಾತಾ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ 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 ಪುರುಷೋತ್ತಮಾನಂದರು ಯುವಶಕ್ತಿಯ ಕುರಿತು ಹೇಳಿದ ಪ್ರವಚನ ಆಯಸ್ಕಾಂತೀಯ ಯುವಶಕ್ತಿ ಬಗ್ಗೆ ಮಾಹಿತಿ ತಿಳಿದು ನಮ್ಮಲ್ಲಿರುವ ಯುವಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳೋಣ. ತಾವುಗಳು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನೋಡುತ್ತಿರುವವರು ಫಾಲೋ ಮಾಡಿ. ಯೌವನವೆಂಬುದೊಂದು ಶಕ್ತಿ ಸಾಗರ. ಮುಂದೆ ಭವ್ಯವಾದ ಜೀವನವನ್ನು ರೂಪಿಸಿಕೊಳ್ಳಲೆಂದೇ ಯುವಕರಲ್ಲಿ ಸಾಕಷ್ಟು ಶಕ್ತಿಯನ್ನು ತುಂಬಿಟ್ಟಿದ್ದಾನೆ ಭಗವಂತ. ಆದರೆ ಯುವಕನಿಗೆ ಮಾತ್ರ ಆ ಶಕ್ತಿಯ ಅರಿವಿಲ್ಲದಾಗಿದೆ. ಮಹಾಬಲವಂತರಾದ ಹನುಮಂತನಿಗೂ ತನ್ನ ಸಾಮರ್ಥ್ಯದ ಅರಿವು ಇಲ್ಲದೆ ಇರುವುದರಿಂದಲೇ ಆ ವಿಶಾಲ ವಾರಿಧಿಯನ್ನು ಲಂಘಿಸಲು ತನ್ನಿಂದ ಸಾಧ್ಯವಾಗಲಾರದು ಎಂದು ಶಂಕಿಸಿದ. ಆದರೆ ಇತರರು ಅವನ ಶಕ್ತಿಯನ್ನು ಅವನಿಗೆ ನೆನಪಿಸಿಕೊಟ್ಟಾಗ ಒಂದೇ ನೆಗೆತಕ್ಕೆ ಸಾಗರವನ್ನು ದಾಟಿದ. ಹೀಗೆ ನಮ್ಮ ಯುವಕರ ಶಕ್ತಿ ಸಾಮರ್ಥ್ಯಗಳನ್ನು ನಾವಿಂದು ಅವರಿಗೆ ನೆನಪಿಸಿಕೊಡಬೇಕಾಗಿದೆ. ನಿಜ, ಅಸಂಖ್ಯಾತ ಯುವಜನತೆಗೆ ಯುಕ್ತ ಮಾರ್ಗದರ್ಶನ ನೀಡಲು ಸಾಕಷ್ಟು ಸಂಖ್ಯೆಯು ಪ್ರಾಜ್ಞ ಹಿರಿಯರೇ ಬೇಕಾಗುತ್ತದೆ. ಆದರೆ ಇಂದು ವಯಸ್ಸಿನಿಂದ ಹಿರಿಯರಾದವರು ಇದ್ದಾರೆಯೇ ಹೊರತು ವಿಚಾರದಿಂದ ಹಿರಿಯರಾದವರು ವಿರಳ. ಹೀಗಿರುವಾಗ ಸುಮ್ಮನೆ ಕಣ್ಮುಚ್ಚಿಕೊಂಡು ಓಡುತ್ತಿರುವ ಯುವಕರ ಕಣ್ತೆರೆಸಿ ಅವರಿಗೆ ದಿಕ್ಕು ತೋರಿಸುವವರ್ಯಾರು? ಆದರೆ ನಮ್ಮ ಯುವಕರು ಮಾರ್ಗದರ್ಶಕರನ್ನು ಹುಡುಕಿಕೊಂಡು ಎಲ್ಲಿಗೂ ಅಲಿಯಬೇಕಿಲ್ಲ. ಅವರು ಮೇಲೊಂದಿಷ್ಟು ಉತ್ತಮ ಗ್ರಂಥಗಳನ್ನು ಆರಿಸಿಕೊಳ್ಳಬೇಕು. ಬಳಿಕ ಮನಸ್ಸನ್ನು ಅತ್ತಿತ್ತ ಅಲೆಯಲು ಬಿಡದೆ ಅವುಗಳ ಆಳವಾದ ಅಧ್ಯಯನದಲ್ಲಿ ಮುಳುಗಿಸಿಬಿಡಬೇಕು ಮತ್ತು ಗ್ರಹಿಸಿದ ಒಂದೊಂದು ಅಂಶವನ್ನು ದೈನಂದಿನ ನಡವಳಿಕೆಯಲ್ಲಿ ಪ್ರತಿಬಿಂಬಿಸಿಕೊಳ್ಳಲು ಪ್ರಯತ್ನಿಸಬೇಕು. ಕೆಲವೇ ವರ್ಷಗಳಲ್ಲಿ ಆ ಯುವಕರು ವಿವೇಕ ಸಂಪನ್ನ ಪ್ರಜೆಗಳಾಗಿ ಅರಳುವುದು ಖಂಡಿತ. ಇದು ಸ್ವಾಮಿ ಪುರುಷೋತ್ತಮಾನಂದರ ಯುವಶಕ್ತಿಯ ರಹಸ್ಯ ಪುಸ್ತಕದಿಂದ ಆಯ್ದ ಭಾಗ. ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.